ವೀಕ್ಷಕರೇ, ಈ ನೂತನ ಸಂವತ್ಸರದಲ್ಲಿ ವಿನೂತನವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಜೀ ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇದೆ. ಅದು ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಕನ್ನಡ ಚಿತ್ರರಂಗದ ಮೇರು ಪರ್ವತ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿಗಾಗಿ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಷ್ಟೊತ್ತಿಗೆ ಅಂತೀರಾ? ರಾತ್ರಿ 9 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಗುರುಜಿ ನೀವು ಹೇಳ್ತಿದ್ರಿ ನಾಳೆ ತೊಡಕು ಮಾಡ್ಕೋಬೇಡಿ, ಹಾಗಾಗಿ ಏನೋ ಒಂದು ಎಚ್ಚರಿಕೆಯನ್ನ ನೀಡ್ತೀವಿ, ಅದನ್ನ ದಯವಿಟ್ಟು ಪಾಲಿಸಿ, ಇಲ್ದಿದ್ರೆ ಮುಂದೆ ಖಂಡಿತವಾಗ್ಲೂ ತೊಡಕಿರತ್ತೆ ಅಂತ. ಏನ್ ಗುರುಜಿ ಅದು? ನೋಡಿ ವೀಕ್ಷಕರೇ, ನಿಮ್ಮ ಮೇಲೆ ನನಗೇನು ದ್ವೇಷ ಇಲ್ಲ, ಅಥವಾ ಯಾರನ್ನೂ ಮಾರಬೇಕು ಅಥವಾ ಮಾರ್ಪಾಡು ಮಾಡಬೇಕು ಅನ್ನೋ ಉದ್ದೇಶ ನಂದಿಲ್ಲ. ಆದರೆ ಪ್ರತಿಯೊಬ್ಬನಿಗೂ ಎಚ್ಚರಿಕೆ ಕೊಡಬೇಕಾದ ನನ್ನ ಧರ್ಮ. ಹೇಳ್ತಕ್ಕಂಥ ವಿಧಿವಿಧಾನಗಳು ಹೇಳಿದಾಗ ಕೇಳ್ಕೋಬೇಕು. ಇದನ್ನು ಯಾವ ಕಾಲಕ್ಕೂ ಉಲ್ಲಂಘನೆ ಮಾಡೋದಾಗಲಿ, ಅಥವಾ ಹಣೆ ಬರ ಅಯ್ಯೋ ಬಿಡಿ ಅನ್ನೋದಾಗಲಿ, ಅಥವಾ ತಾತ್ಸಾರದಿಂದ ಅದು ಏನಾಗ್ಬಿಡತ್ರಿ ಅನ್ನೋ ರೀತಿಯಾಗಿ ತಾತ್ಸಾರದಿಂದ ಕಾಣೋದಾಗಲಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಈ ವರ್ಷ ನೀವು ಪ್ರಾರಂಭ ಮಾಡಬೇಕಾದ ಒಂದು ಉಗಾದಿ ಹಬ್ಬ ಯುಗ ಯುಗಗಳನ್ನು ಸಾಗ್ತಾ ಬಂದಿರತಕ್ಕಂಥ ಹಬ್ಬ. ಯಾವತ್ತು ಮೂಲ ನಕ್ಷತ್ರದಲ್ಲಿ, ಆ ಮೂಲ ನಕ್ಷತ್ರ ಯಾವುದು? ವಿಶೇಷವಾಗಿರ್ತಕ್ಕಂಥ ಅಶ್ವಿನಿ ನಕ್ಷತ್ರ. ಅಂದರೆ ಮೂಲ ಅಂದರೆ ಪ್ರಾರಂಭವಾಗಿರ್ತಕ್ಕಂಥ ನಕ್ಷತ್ರ. ಮೂಲ ನಕ್ಷತ್ರ ಅಂದರೆ ಯಾವುದೋ ಮೂಲ ನಕ್ಷತ್ರ ಅಂದ್ಕೊಂಡ್ಬಿಡ್ಬಿಡಿ. ಮೂಲ ನಕ್ಷತ್ರ, ಮೂಲ ಅಂದರೆ ಮೊದಲನೇ ನಕ್ಷತ್ರ. ಯಾವತ್ತು ಮಂಗಳವಾರ ಬೀಳುತ್ತೋ, ಮಂಗಳವಾರ ಎಲ್ಲಿ ಬೀಳುತ್ತೆ? ಅಶ್ವಿನಿ ನಕ್ಷತ್ರದಲ್ಲೇ ಬೀಳುತ್ತೆ. ಅಶ್ವಿನಿ ನಕ್ಷತ್ರ ಯಾವುದೋ? ಮೇಷರಾಶಿಯಲ್ಲೇ ಇರುತ್ತೆ. ಮೇಷರಾಶಿ ಯಾರ ಮನೆ? ಮಂಗಳ ಗ್ರಹದ ಮನೆ, ಅಂದರೆ ಕುಜನ ಮನೆ. ಕುಜನ ಮನೆಯಲ್ಲಿ ಅಕಸ್ಮಾತ್ ಪ್ರಾರಂಭವಾದ ಅಶ್ವಿನಿ ನಕ್ಷತ್ರದಲ್ಲಿ ಸ್ಟಾರ್ಟ್ ಪಾಯಿಂಟು ನೀವು ವರ್ಷದೊಡ್ಕು ಅಂತ ಏನು ಮಾಡ್ತೀರಾ? ಈ ಮಾಂಸಾಹಾರ ತಿನ್ನೋದು ಭಾಳ ಜನ ಮಾಡ್ಕೊಂಡ್ಬಿಟ್ಟಿದ್ರೆ. ರೀ ನಾಳೆ ಬೆಳಗ್ಗೆ ಫಸ್ಟ್ ಕ್ಲಾಸ್ ಕುರಿ, ಮೇಕೆ, ಈಕೆ, ಕೋಳಿ ಗೇಳಿ ಎಲ್ಲ ತಂದಿಟ್ಕೊಂಡ್ಬಿಡ್ತೀರ. ನಾಳೆ ಏನಾದರೂ ಕತ್ತರಿಸಿ ತಿಂದ್ರಿ, ನಿಮ್ಮ ಹಣೆ ಬರ ಅದೋ ಗತಿ. ಸುಮ್ಮನೆ ಹಣೆ ಬರ ಅಲ್ಲ, ಇದ್ರೆ ದನ ನೀವುಗಳು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಯಾವ ಕಾಲಕ್ಕೂ ತಾತ್ಸಾರದಿಂದ ಕಾಣಬೇಡಿ. 16 ದಿವಸ ವ್ರತ ಅಥವಾ 48 ದಿವಸ ವ್ರತ ಅಂತ ಇದಕ್ಕೆ ಕಾರ್ಯಕ್ರಮವನ್ನು ನಾಳೆ ದಿವಸ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ನಿಮಗೆ ಜ್ಞಾಪಿಸ್ತಿರೋದು ಏನಕ್ಕೆ ಅಂದರೆ, ನಾಳೆ ಬೆಳಗ್ಗೆ ಹೋಗಿ ತೊಗೊಂಬರಕ್ಕೆ ಇವತ್ತು ಸಾಯಂಕಾಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀರ. ಯಾವ್ಯಾವನಿಗೋ ದುಡ್ಡು ಬೇರೆ ಕೊಟ್ಬಿಟ್ಟಿರ್ತೀರ. ರೆಡಿ ಮಾಡ್ಕೊಂಬಿಡು, ಕೋಳಿನ, ಮೇಕೆನ, ಕುರಿನ ಅಂತ ಹೇಳಿರ್ತೀರ. ಅಥವಾ ಒಂಟೆ, ಹಂದಿ, ಯಾರ್ಯಾರು ಏನು ತಿಂತಿರೋ ದೇವರೇ ಬಲ್ಲ. ನೋಡಿ, ಒಂದು ಹೇಳ್ತೀನಿ, ವರ್ಷದುಡುಕ ದಿವಸ ಸುಖವಾದ ಜೀವನ ಬೇಕು ಅಂತ ಹೇಳ್ತೀವಿ. ಏನನ್ನ ಮಾಡಿರ್ತೀವೋ ವರ್ಷ ಪೂರ್ತಿ ಅಭಿವೃದ್ಧಿ ಆಗಲಿ ಅಂತ. ನೀವೇನ್ಕೊಂತೀರಾ ನಾಳೆ ಮಾಂಸ ತಿಂದೇ ಇದ್ರೆ ವರ್ಷ ಪೂರ್ತಿ ನನಗೆ ಮಾಂಸನೇ ಇರಲ್ಲ ಅಂತ. ಯಾವ ನನ್ನ ಮಗ ಹೇಳ್ದೋ ನಿಮಗೆ? ಯಾವತ್ತಾದರೂ ಸರಿ, ನಾಳೆ ದಿವಸ ಏನಾದರೂ ಮಾಂಸಾಹಾರವನ್ನು ನಾಳೆ ಬಲಿ ಆಗಿರ್ತಕ್ಕಂಥದ್ದನ್ನ ಅಂದರೆ ಕತ್ತರಿಸದೆ ತಿನ್ನಕ್ಕಾಗಲ್ಲ. ನೀವು ಹಾಗೆ ತಿನ್ನಕ್ಕಾತೇನೋ ಸಿಂಹ ಹುಳಿನ? ನೀವು ಖಂಡಿತ ಸಾಧ್ಯ ಇಲ್ಲ. ಮನುಷ್ಯರು ಅದಕ್ಕೋಸ್ಕರ ಮನುಷ್ಯ ಏನು ಮಾಡ್ತಾನೆ? ಫಸ್ಟ್ ಕತ್ತರಿಸ್ತಾನೆ, ರಕ್ತವನ್ನು ನೋಡ್ತಾನೆ, ತದನಂತರ ಸ್ವೀಕರಿಸ್ತಾನೆ. ಆದರೆ ನಾಳೆ ಬಲಿ ಕೊಟ್ಟು ಯಾರಾದರೂ ಸ್ವೀಕರಣೆ ಮಾಡ್ಕೊಳ್ಳೋದು ಅಂದರೆ ಮಾಂಸವನ್ನು ತಿಂತಕ್ಕಂಥದ್ದು, ಯಾವುದೇ ಕಡ್ದಿರ್ತಕ್ಕಂಥ ಪ್ರಾಣಿಗಳನ್ನು ಹಿಂಸೆ ಮಾಡಿ ತಿನ್ನೋದನ್ನು ನಾಳೆ ದಿವಸ ಮಾಡಿದ್ರಿ, ಮನೆಯಿಂದ ಆಚೆ ಹೋಗಿರ್ತಕ್ಕಂಥ ಮನುಷ್ಯ ವಾಪಸ್ ಬರಲ್ಲ. ಹುಷಾರ್, ಹೇಳಿದ್ದೀನಿ. ಗಂಡ ಹೆಂಡತಿರ ಮಾಂಗಲ್ಯ ಭಾಗ್ಯ ನಾಳೆ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಸಾಕ್ಷಾತ್ ಸೌಭಾಗ್ಯ ಗೌರಿ ವ್ರತನೂ ನಾಳೆ ದಿವಸನೇ ಇದೆ. ಆ ಗೌರಿ ಪರಮೇಶ್ವರನ ಕೇಳಿಕೊಂಡು ದುರ್ಗಾಂಶಕ್ಕೆ ಹೋಗೋಕ್ಕೆ ಮೊದಲು ಧ್ಯಾನದಲ್ಲಿ ಕೂತಿರ್ತಾಳಂತೆ. ಧ್ಯಾನದಲ್ಲಿ ಕೂತ್ಕೊಂಡು ಬಂಡೆ ಕಲ್ಲ ಮೇಲೆ ಕೂತ್ಕೊಂಡು ಆ ತಲ್ಲಿನಾಗಿರ್ತಕ್ಕಂಥ ಕಾಳಿ ಅಂಶ ಅವಳು ತನ್ನ ಚರ್ಮವನ್ನು, ಪರೆಯನ್ನು ತೆಗಿತಾಳೆ. ಕಪ್ಪಾಗಿ ಹೋಗಿರ್ತಾಳೆ. ಇಡೀ ಜಗತ್ ಶಕ್ತಿಯನ್ನು ಅವಳು ಕೊಟ್ಬಿಡ್ತಾಳೆ. ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರನ್ ಕೊಟ್ಬಿಡ್ತಾಳೆ. ತನ್ನ ಶಕ್ತಿಯಲ್ಲಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಅಂಶವನ್ನು ಅವರಲ್ಲಿ ಸೇರಿಸಿ ಬ್ರಹ್ಮ, ವಿಷ್ಣು, ಮಹೇಶ್ವರನಿಗೆ ಮದುವೆ ಮಾಡಿ ಕೊಟ್ಬಿಡ್ತಾಳೆ. ತಾನು ಆದಿಶಕ್ತಿಯಾಗಿರ್ತಕ್ಕಂಥ ಮೂಲಶಕ್ತಿ ಆ ಜಗನ್ಮಾತೆ. ಅವಳು ಈ ರೀತಿಯಾಗಿ ಕಾಳಿ ಅಂಶದಲ್ಲಿದ್ದಾಗ ನಾನೆಲ್ಲಿ ಸೇರಲಿ ಎಂದಾಗ ಅವಳು ದುರ್ಗಾಂಶದಲ್ಲಿ ಸಾಕ್ಷಾತ್ ಪಾರ್ವತಿ ಒಳಗೆ ಸೇರಿದಾಗ ನೀಲಿ ಮತ್ತು ಕಪ್ಪು ಎರಡು ಸೇರ್ತು. ಆಗ ಏನು ಬಣ್ಣ ಅಂತು? ಕಾಳಿ. ಕಪ್ಪು, ಕಾಳಿ ಬಂದು ಕಪ್ಪಿನ ಕಲ್ಲು. ಆಗ ಹೋಗ್ತಾ ಬರ್ತಾ ಏನಂದ್ರು ಸಾಕ್ಷಾತ್ ಪರಮೇಶ್ವರ, ಏ ಕಾಳಿ ಕಾಳಿ ಅನ್ನೋರು. ಹೀಗೆ ಇವಳು ಕೋಪ ಬಂದ್ಬಿಡ್ತು, ನನ್ನನ್ನು ಕಾಳಿ ಕಾಳಿ ಅಂತ ಕರಿತೀರಾ? ಮಾಡ್ತೀನಿ, ನಾನು ಬರೋದೇ ಇಲ್ಲ ನನ್ನ ಕೈಲಾಸಕ್ಕೆ ಅಂತ ಹೊಟ್ಟೋಗ್ತಾಳೆ ಕೋಪಗೊಂಡು. ಆ ಕೋಪಗೊಂಡು ಹೋಗಿ ತಪಸ್ಸನ್ನು ಮಾಡಿರ್ತಕ್ಕಂಥ ದಿನವೇ ನಾಳೆ ದಿವಸ ಮುಹೂರ್ತ. ಗಮನ ಇರಲಿ. ಸಾಕ್ಷಾತ್ ಪರಮೇಶ್ವರನಿಗೆ ಜ್ಞಾನಶಕ್ತಿ ಬಂದಿರತಕ್ಕಂಥ ದಿನವೇ ಇವತ್ತಿನ ದಿವಸ. ಅದಕ್ಕೋಸ್ಕರ ಈ ಒಂದು ದಿವಸಕ್ಕೂ ನಾಳೆ ಒಂದು ದಿವಸಕ್ಕೂ ಇಬ್ಬರು ಸೇರಿರ್ತಕ್ಕಂಥ ಒಂದು ಸಂಗಮನ ದಿವಸ ಇದು. ಯಾವತ್ತಾದರೂ ಎಷ್ಟೋ ಯುಗಗಳಿಗೆ, ಎಷ್ಟೋ ವರ್ಷಗಳಿಗೆ ಸೋಮವಾರ ಬಿದ್ದರೆ ಚಂದ್ರ ಅಂದರೆ ಮನಸ್ಸಿನ ಸಾಕ್ಷಾತ್ ಚಂದ್ರನಿಗೆ ದೋಷ ಬಂದಿದ್ದಿನ ಅಂತ ಮೊದಲೇ ಹೇಳಿದ್ದೀನಿ. ಚಂದ್ರನಿಗೆ ಶಾಪ ಹಾಕಿದ್ದಿನ ಅಂದರೆ ಕುಷ್ಠರೋಗ ಅವನಿಗೆ ಬಂದಾಗ ಶಾಪ ಹಾಕಿದ್ದಿನ ಅಂದರೆ ಜೀವನದ ಶಾಪ. ಈ ವರ್ಷದಿಂದ ಎಲ್ಲ ಶಾಪಗಳು ಆಕ್ಟಿವೇಶನ್ ಆಗೋ ಸಮಯ, ಎಲ್ಲ ಶಾಪಗಳು ವಿಮೋಚನೆಗೊಳ್ತಕ್ಕಂಥ ವರ್ಷ.
ಅಂಥ ವರ್ಷದಲ್ಲಿ ಖರ ಅಂತಕ್ಕಂಥ ಕೈಗಳು ಎರಡು, ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ನೀವು ಏನು ಮಾಡ್ತಿರೋ ಡಬಲ್ ಆಗತ್ತೆ, ಏನು ಒಳ್ಳೇದು ಮಾಡ್ತಿರೋ ಡಬಲ್ ಆಗತ್ತೆ, ಏನು ಮಾಡ್ತಿರೋ ಕೆಟ್ಟದಾಗತ್ತೆ. ಆದರೆ ಎರಡೂ ನಿಮ್ಮದೇ ನೀವು ಮಾಡ್ಕೊಳ್ತಕ್ಕಂಥ ವಿಧಾನ ಅಂದರೆ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಕಲ್ಲು ಎಳ್ಕೊಳ್ಳೋ ದಿನಗಳು ಅಂತ. ಅಂಥ ಸಮಯದಲ್ಲಿ ಬಲಿಹರಣ ತಗೊಂಡು ಏನಾದರೂ ಮಾಂಸಾಹಾರ ನಾಳೆ ದಿವಸ ನಾನು ಒಳ್ಳೆ ವರ್ಷದೊಡ್ಕಯ್ಯ ಫಸ್ಟ್ ಕ್ಲಾಸ್ ಆಗಿ ಒಂದು 20 ಕುದಿ ಕುಯ್ದ್ರೋ ಚೆನ್ನಾಗಿ ತಿನ್ನೋಣ ಅಂಥೇಳಿ ಎಲ್ಲಾದರೂ ಹೋಗಿ ತಿನ್ನೋದು. ಅಕಸ್ಮಾತ್ ಹೆಂಡ್ತೀರ ಮಾತು ಕೇಳಿ ಹೌದಾ ಖಂಡಿತ ಒಳ್ಳೇದಾಯಿತು ಅಂತ ಹೇಳಿ ಹೆಂಡ್ತೀರ ಅಕಸ್ಮಾತ್ ಬೇಡ ಅನ್ನೋದು, ಬಾಯಿ ಚಪ್ಪಲಕ್ಕೆ ಜೀವನನೇ ಕಳ್ಕೊಂತಿರೋ, ಇಲ್ಲ ವ್ಯಾಮೋಹ ಬಿಟ್ಟು ಪರಿಪೂರ್ಣವಾಗಿ ಭಗವಂತರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಿರೋ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಹೇಳೋ ಧರ್ಮ ನಂದು, ಕರ್ಮ ಅನುಭವಿಸೋದು ನಿಮ್ಮದೇ. ಹಾಗೂ ಹೆಂಡ್ತೀರ್ ಮಾತು ಕೇಳ್ಕೊಳ್ಳದೆ ಹೊರಗಡೆ ಹೋಗ್ಬಿಟ್ಟು ನಾನು ತಿನ್ಕೊಂಬರ್ತೀನಿ ಯಾವ್ದಾರ ಹೋಟ್ಲಲ್ಲಿ, ನೀವು ಮಾಡಿದ್ರೆ ಹೋಗಲೇ ಅಂದ್ಬಿಟ್ಟು ಹೋಗಿ ತಿನ್ಕೊಂಡು ಬರೋದು. ಅಥವಾ ಹೆಂಗಸರಿಗೂ ಭಾಳ ಜನ ಚಪ್ಪಲ ಇದೆ, ಏನು ಗೊತ್ತಾ, ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ರೀ, ನೀವೇನಲ್ಲಿ ಪೂಜೆ ಪುನಸ್ಕಾರ ಅನ್ಕೊಂಡು. ಗಂಡಂದ್ರು ನಿಜವಾಗ್ಲೂ ಪೂಜೆ ಪುನಸ್ಕಾರ ಮಾಡಿ ಹೇಳೆ, ಗುರುಗಳ ಮಾತು ಕೇಳೆ, ಎಲ್ಲಾದರೂ ಉದ್ಧಾರ ಆಗ್ತಿ ಅಂದರೆ ಬೇಗ ಇಲ್ಲ ನಾನು ತಿನ್ನಲೇಬೇಕು ಅಂತಾಳೆ. ಕೆಲವರೆಲ್ಲ ಭಾಳ ಹಠ, ಏನು ಗೊತ್ತಾ, ಒಂದು ದಿವಸ ಮೀನು ಮೊಟ್ಟೆ ಕೋಳಿ ಇಲ್ಲದೆ ಇದ್ರೆ ಅವ್ರ ಜೀವನ ನಡೆಯೋದೇ ಇಲ್ಲ, ಪ್ರತಿದಿನ ತಿಂದು ಸಾಯ್ತಾರೆ. ಅದೇನು ತಿಂತಾರೋ, ಎಷ್ಟೋ ವರ್ಷದಿಂದ ತಿಂದು ಸಾಯ್ತಿಲ್ವ, ಏನು ಚಪಲ ಅಂಥದ್ದು ಕರ್ಮ. ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ವರ್ಷದ ಹುಡುಕದ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾದ್ದು ದೇವರ ಮೇಲೆ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ನಾಳೆ ದಿವಸ ವರ್ಷದ ಹುಡುಕಗೆ ಏನು ಮಾಡಬೇಕು, ಎಲ್ಲರೂ ಸಿಹಿ ತಿಂಡಿಯನ್ನು, ಗುಡಾನ್ನ ನೈವೇದ್ಯವನ್ನು, ಸಕ್ಕರೆ ಪೊಂಗಲನ್ನು ನಾಳೆಯಿಂದ 16 ದಿವಸಗಳ ಕಾಲ ಮಾಂಸಾಹಾರ ದಯವಿಟ್ಟು ತಿನ್ನಬೇಡಿ. 48 ದಿವಸ ಮಂಡಲವನ್ನು ಮಾಡ್ತಕ್ಕಂಥವ್ರು, ಅಕಸ್ಮಾತ್ ಮಾಂಸಾಹಾರ ತಿನ್ನಕ್ಕೆ ಇಷ್ಟ ಇಲ್ಲದೇ ಇರತಕ್ಕಂಥವ್ರು 48 ದಿವಸ ವ್ರತ ಮಾಡಿ. ಕೆಲವ್ರ ಮನೆ ಚಿಕ್ಕದಾಗಿರುತ್ತೆ, ಕೆಲವ್ರ ಮನೆ ದೊಡ್ಡದಾಗಿರುತ್ತೆ. ನನ್ನ ಮನೇಲಿ ದೇವ್ರ ಮನೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಪೂಜೆ ಮಾಡ್ಕೊತೀನಿ ಅಂತ ಇರ್ತಕ್ಕಂಥವ್ರು ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಕಷ್ಟಗಳಿಗೆ ನಿಮ್ಮ ಪರಿಹಾರಗಳು ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳೋಷ್ಟು ಮಾತ್ರ. ಅದಕ್ಕೋಸ್ಕರ ದಯವಿಟ್ಟು ಅವ್ರವ್ರ ಅನುಕೂಲಕ್ಕೆ 16 ದಿವಸ ಆದರೂ ಸರಿ, 48 ದಿವಸ ಆದರೂ ಸರಿ. ಅದಾದ ಮೇಲೆ ಮಾಂಸಾಹಾರವನ್ನು ನೀವು ತಿನ್ನೋ ಹಾಗಿದ್ರೆ ನಿಮ್ಗೆ ಉಳಿದಿರತಕ್ಕಂಥದ್ದು ಬರೀ 3 ದಿವಸ. ಒಂದು ಭಾನುವಾರ, ಇನ್ನೊಂದು ಶುಕ್ರವಾರ, 3ನೇದು ಬುಧವಾರ. ಇದನ್ನು ಬಿಟ್ಟರೆ ಬೇರೆ ದಿವಸ ತಿನ್ನಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಡೀ ಜೀವನದಲ್ಲೇ ರಾಹುಕಾಟಗಳು, ಇಡೀ ಜೀವನದಲ್ಲಿ ಶನಿಕಾಟಗಳು, ಇಡೀ ಜೀವನದಲ್ಲಿ ಕುಜದೋಷಗಳು, ಇಡೀ ಜೀವನದಲ್ಲಿ ಗುರು ಬಲ ಇಲ್ಲದೆ ಇರತಕ್ಕಂಥ ಗುರುದೋಷ ಗುರು ಶಾಪವನ್ನು ಹೊಂದಿರತಕ್ಕಂಥವ್ರು. ಅದಕ್ಕೆ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಮಾಂಸಾಹಾರವನ್ನೇ ಯಾರೂ ತಿನ್ನಬಾರ್ದು ಅಂತ ಮೊದಲಿಂದ ಹೇಳಿದ್ದೀನಿ. ಆದರೆ ನೀವು ಹಠವಾಗಿ ತಿಂತಕ್ಕಂಥವ್ರಿಗೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಬುಧವಾರದ ದಿವಸ, ಶುಕ್ರವಾರದ ದಿವಸ, ಭಾನುವಾರದ ದಿವಸ, ಅಂದರೆ ರವಿ ಸಾಕ್ಷಾತ್ ಏನು ಕ್ಷತ್ರಿಯ ವಂಶ, ಶುಕ್ರ ದೈತ್ಯ ರಾಕ್ಷಸರು, ಬುಧವಾರ ಬುಧ ಬಂದು ನಪುಂಸಕ ಗ್ರಹಗಳು, ಶಿಖಂಡಿ ಸ್ವರೂಪ. ಆದ್ದರಿಂದ ಇಂಥ ಒಂದು ಗ್ರಹಗಳಲ್ಲಿ ಖಂಡಿತವಾಗ್ಲೂ ಆ ದಿನಗಳ ಆ ವಾರಗಳಲ್ಲಿ ತಿನ್ನಬಹುದು. ಅದನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ತಿನ್ನಬಾರ್ದು. ಆದರೆ ಈ ವರ್ಷ ಏನು ಗೊತ್ತಾ, ಹೊಸ ವರ್ಷ ಅಂತ ವರ್ಷದ ಹುಡುಕು ಮಂಗಳವಾರನೇ ಬಿದ್ದು, ಮಂಗಳವಾರದ ದಿವಸ ಅಮಂಗಳವಾಗತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡ್ಕೋಬೇಡಿ. ಎಲ್ಲರ ಮಾಂಗಲ್ಯವನ್ನು ಕಾಪಾಡ್ತಕ್ಕಂಥ ಸೌಭಾಗ್ಯ ವ್ರತ, ಸಾಕ್ಷಾತ್ ಸೌಭಾಗ್ಯ ಗೌರಿ ಮತ್ತು ಲಕ್ಷ್ಮೀ ವ್ರತ ನಾಳೆ ದಿವಸನೇ ಇದೆ. ಆ ದಿವಸ ನೀವು ಹೆಂಗಸರು ವ್ರತ ಹೇಗೆ ಮಾಡ್ಕೋಬೇಕು, ಪೂಜೆ ಪುನಸ್ಕಾರ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಸಾಯಂಕಾಲದಷ್ಟೊತ್ತಿಗೆ ನೀವು ಪೂಜೆ ಪುನಸ್ಕಾರ ಮಾಡೋಕ್ಕೆ ಇವತ್ತಿನ ಪಂಚಾಂಗವನ್ನು ಹೇಗೆ ಮಾಡಬೇಕು, ಕಾರ್ಯಕ್ರಮ ಆದ ತಕ್ಷಣವೇ ಗಂಧದ ಮರ, ಗಂಧದ ಕಲ್ಲು ಯಾರ ಮನೇಲಿ ಇಲ್ಲವೋ, ಅಂದರೆ ಗಂಧದ ಮರನೇ ಹೊತ್ಕೊಂಬರೋದಲ್ಲ, ಗಂಧದ ಚಕ್ಕೆ ತರಬೇಕು. ಉಜ್ಬೇಡ್ವೆ, ಗಂಧ ತೇಯ್ಬೇಡ್ವೆ, ಅದರ ಮೇಲೆ ಈ ಪಂಚಾಂಗವನ್ನು ಇಟ್ಟು ಶ್ರವಣವನ್ನು, ಪೂಜೆ ಪುನಸ್ಕಾರವನ್ನು ಮಾಡಿ ನಮಸ್ಕಾರ ಮಾಡೋಕ್ಕೆ ಬೇವು ಬೆಲ್ಲ ಇಟ್ಟು ಪ್ರಾರ್ಥನೆ ಮಾಡಬೇಕು. ಕಡಲೆ ಇಟ್ಟು ಉರ್ಗಡ್ಲೆ ಎಲ್ಲ ಸೇರಿಸೋದು ಇದರೆಲ್ಲ ಯಾವುದು ಇಟ್ಕೋಬೇಡಿ. ಬೇವು ಬೆಲ್ಲ ಏನು ಅಂದರೆ ಚಿಗುರಾಗಿರ್ತಕ್ಕಂಥ ಮಾತ್ರ ಬೇವು. ಕೆಲವರು ಏನು ಮಾಡ್ತಾರೆ, ಬೇವು ಎಷ್ಟು ಎಲೆಗಳೇ ತೊಗೊಂಡ್ಬಿಡ್ತಾರೆ. ಎಲೆಗಳಲ್ಲಿ ತಗೊಳ್ಳೋದು ಬೇವಿನ ಚಿಗುರು. ಬೆಲ್ಲ ಪುಡಿ ಮಾಡ್ಕೊಳ್ಳೋದಲ್ಲ, ಮುದ್ದೆ ಬೆಲ್ಲ ವಿಶೇಷವಾಗಿ ತಗೊಳ್ಳೋದು. ಆ ಅಂಶದಲ್ಲಿ ಎರಡೂ ತಗೊಂಡು ಕಣ್ಗೊತ್ಕೊಂಡು ಪ್ರಾರ್ಥನೆ ಮಾಡಿ ಊಟ ಉಪಚಾರಕ್ಕೆ ಮೊದಲು ಅದನ್ನು ಸ್ವೀಕರಿಸಬೇಕು. ತದನಂತರ ಮಿಕ್ಕಿದ ಕೆಲಸಗಳು. ಆದ್ದರಿಂದ ನೀವು ಕಾಯ್ತೀರಾ, ಮಿಕ್ಕ ವಿಚಾರ ನಾನು ಮಾತಾಡಬೇಕು. ದಯವಿಟ್ಟು ವ್ಯಾಮೋಹಕ್ಕೆ ಬಿಟ್ಟು ದೈವತತ್ವಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಆದರೆ ನೀವು ಹಾಗೆ ಬಂದರೆ ಇಡೀ ವರ್ಷಮಾನದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು, ಸದಾವಕಾಶಗಳು, ನೀವು ಕೇಳದೇ ಇರತಕ್ಕಂಥ ವರಗಳನ್ನು ಪಡೀತಕ್ಕಂಥ ಅವಕಾಶಗಳು ಈ ವರ್ಷನೇ. ಪ್ರತಿಯೊಬ್ಬರಿಗೂ ಇದು ನಿಷ್ಠೆಯಾಗಿರ್ತಕ್ಕಂಥ ಪಾಲಿಸ್ತಕ್ಕಂಥವ್ರಿಗೆ ಮಾತ್ರ. ನೀವೇನಾದರೂ ಲೋಪದೋಷ ಮಾಡಿಕೊಂಡ್ರೆ ಅದು ನಿಮ್ಮ ಕರ್ಮ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟಾಗಿ ಪಾಲನೆ ಮಾಡಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಗುರುಜಿ, ಹಾಗೆ ತಿಳಿಸ್ಕೊಡ್ತಿದ್ರಿ, ನಾವು ಇವತ್ತಿನ ಪೂಜಾ ವಿಧಾನವನ್ನ ಹೇಗೆ ಪ್ರಾರಂಭ ಮಾಡಬೇಕು, ಮೊದಲಿಗೆ ಕಾರ್ಯಕ್ರಮ ಮುಗಿದ ನಂತರವೇ ಗಂಧದ ಕಲ್ಲನ್ನ ಮನೆಗೆ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ.